ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಇಷ್ಟ ಆದ ಲೈಕ್ ಮಾಡಿ, ಬೇರೆ ವೀಡಿಯೋಸು ನೋಡಿ ಇಷ್ಟ ಆದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಸುಮಾರು ಜನ ಹೇಳೋದು ನಿಮ್ಮದು ಪ್ರೊಡಕ್ಟಿವ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಬ್ಯಾಲೆನ್ಸ್ ಹೆಂಗೆ ಮಾಡ್ತೀರಾ ಅಂತ. 2 ಹ್ಯಾಬಿಟ್ ನನ್ನ ಲೈಫಲ್ಲಿ ನಾನು ಮಾಡ್ಕೊಂಡಿರೋಂಥ 2 ಹ್ಯಾಬಿಟ್ಸಿಂದ ನನ್ನ ಲೈಫು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಎಲ್ಲ ಏನೇನು ಪ್ಲ್ಯಾನ್ ಪ್ರಕಾರ ಅಂದ್ಕೊಂಡಿರ್ತೀನೋ ಅದ್ರ ಪ್ರಕಾರನೇ ಆಗ್ತಾ ಇರುತ್ತೆ. ಯಾವ 2 ಹ್ಯಾಬಿಟ್ಟು ಅಂತ ಈ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ನನ್ನ ಡೈಲಿ ಲೈಫ್ ಸ್ಟೈಲ್, ಇವತ್ತು ಮೂಲಂಗಿ ಬೆಳೆ ಸಾರು ಮಾಡಿದ್ದೆ. ಸ್ವಲ್ಪ ಮಕ್ಕಳದು ಎಕ್ಸಾಮ್ಸು ಇದು ಇರೋದ್ರಿಂದ ಸಿಂಪಲ್ಲಾಗಿಯೇ ರಂಗೋಲಿ ಹಾಕಿದ್ದೆ. ಏನೇ ಇದ್ದರೂ ಕೂಡ ಆ್ಯಸ್ ಯೂಶ್ವಲ್ ರಿಚುವಲ್ಸ್ ಎಲ್ಲ ಫಾಲೋ ಮಾಡ್ತಾ ಇರ್ತೀವಿ. ಬಟ್ ಹಿಂಗೆ ಅಂದರೆ ಪ್ರಿಯಾರಿಟೈಸು ಚೇಂಜಸ್ ಆಗುತ್ತೆ. ಕೆಲವು ಸತಿ ತುಂಬ ದೊಡ್ಡ ರಂಗೋಲಿ, ಡೆಕೋರೇಷನ್ನು ಅದೆಲ್ಲ ಮಾಡೋದು ಎಲ್ಲ ಕಟ್ ಶಾರ್ಟ್ ಆಗುತ್ತೆ. ಏನೇನು ಇಂಪಾರ್ಟೆಂಟ್ ಇರುತ್ತೆ ಆ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ಯಾವ್ದು ಸಿಂಪಲ್ ಆಗುತ್ತೆ ಆ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ಸೊ ಆ ಥರ ಅದು ಇಂಪಾರ್ಟೆಂಟ್ ಆಗುತ್ತೆ. ಒಂದೇ ಥರ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತೀವಿ ಅಂದರೆ ಅದು 100% ಆಗಲ್ಲ. ನಮ್ಮ ನೆಸೆಸಿಟಿ, ನಮ್ಮ ನೀಡು ಬೇರೆ ಕಡೆ ಇದೆ ಅಂದರೆ ನಮ್ಮನ್ನು ನಾವು ಅಲ್ಲಿ ತೊಡಗಿಸ್ಕೋಬೇಕಾಗತ್ತೆ, ಅಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಈಗ ಒಂದು 4-5 ಅವರ್ಸೇ ಮಕ್ಕಳಿಗೆ ನಾನು ಬೇಕು. ನಾನು ಅಲ್ಲೇ ಮನೆ ಕೆಲಸ ಅಂತ ಕೂತ್ಕೊಂಡ್ಬಿಟ್ರೆ ಇಲ್ಲಿ ಇಂಪಾರ್ಟೆನ್ಸ್ ಕೊಡೋಕ್ಕಾಗಲ್ಲ. ಅವ್ರಿಗೆ ಓದಿಸ್ಬೇಕು, ಅವ್ರದ್ದು ಡೌಟ್ ಕ್ಲಿಯರೆನ್ಸ್ ಇದೆ, ಬರೆಸ್ಬೇಕು, ಪ್ರಾಕ್ಟೀಸ್ ಮಾಡಿಸ್ಬೇಕು, ಪದೇ ಪದೇ ರಿವೈಸ್ ಮಾಡಿಸ್ಬೇಕು. ಅದಕ್ಕೆ ನಾನು ಬೇರೆ ಕೆಲಸಗಳನ್ನೆಲ್ಲ ಬೇಗ ಮಾಡ್ಕೊಳ್ಳೋವಂಥದ್ದು, ಆಮೇಲೆ ಬೇಗನೆ ಎದ್ದು ಕೆಲಸಗಳನ್ನ ಮಾಡ್ಕೊಳ್ಳೋವಂಥದ್ದು. ಸಂಜೆ ಹೊತ್ತು ಏನೂ ಮಾಡ್ತಾಯಿಲ್ಲ. ಸಣ್ಣ ಪುಟ್ಟ ಏನಾದರೂ ಕೆಲಸಗಳಿದ್ರೆ ಅಷ್ಟೇ, ಏನೋ ಒಂದು ನಾಳೆಗೆ ಪ್ರಿಪ್ರೇಷನ್ನು ಅಂತ ಇರುತ್ತೆ. ಬಿಟ್ಟರೆ ಎಲ್ಲ ಮ್ಯಾಕ್ಸಿಮಮ್ ಬೆಳಗ್ಗೆನೇ ಎದ್ದು ಮಾಡ್ಕೊಂಬಿಡ್ತೀನಿ. ಬೆಳಗ್ಗೆನೇ ಮಾಡಿಬಿಟ್ರೆ ಸಂಜೆ ಬಂದು ರಿಲ್ಯಾಕ್ಸ್ ಆಗ್ಬೋದು, ಮತ್ತು ಮಕ್ಕಳ ಜೊತೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ಆ ಥರ ಅಂದ್ಕೊಂಡು ಈಗ ಪ್ರೆಸೆಂಟ್ಲಿ ಈ ಥರ ಲೈಫ್ ಸ್ಟೈಲ್ ಇರುತ್ತೆ. ಕೆಲವು ಸತಿ ಸಂಜೆ ಹೊತ್ತು ಕೆಲಸ ಮಾಡ್ಕೋತೀನಿ. ಸೊ ರಿಕ್ವೈರ್ಮೆಂಟ್ ಪ್ರಕಾರ ಡೈಲಿ ರೊಟೀನ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟು ಫಸ್ಟ್ ನನಗೆ ನನ್ನ ಲೈಫ್ನ ಚೇಂಜ್ ಮಾಡಿರುವಂಥ ಹ್ಯಾಬಿಟ್ ಏನು ಅಂದರೆ ಬೆಳಗ್ಗೆ ಹೊತ್ತು ಬೇಗ ಎದ್ದೇಳೋದು. ನಾವು ಎಲ್ಲ ಕರೆಕ್ಟಾಗಿ ಫ್ರೆಶ್ ಆಗಿ ಮೈಂಡನ್ನ ಸ್ಟಾರ್ಟ್ ಮಾಡಬೇಕು, ಫ್ರೆಶ್ ಆಗಿ ಡೇನ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಎದ್ದೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಡೀ ದಿನ ನಮಗೆ ತುಂಬ ಮ್ಯಾಟ್ರ್ ಆಗೋದು ಏನು ಅಂದರೆ ಟೈಮು. ನಾವು ಟೈಮ್ ಎಷ್ಟು ಕೊಡ್ತೀವಿ ಕೆಲಸಗಳಿಗೆ, ಮನುಷ್ಯರಿಗೆ, ಸಿಚುವೇಶನ್ಸ್ಗೆ ಎಷ್ಟು ಟೈಮ್ ಕೊಡ್ತೀವಿ, ನಮಗೆ ನಾವು ಎಷ್ಟು ಟೈಮ್ ಕೊಡ್ತೀವಿ ಅಷ್ಟು ರಿಲ್ಯಾಕ್ಸಿಂಗಾಗಿ ಲೈಫ್ ಇರುತ್ತೆ. ನಾನು ಬೆಳಗ್ಗೆ ಯೂಶ್ವಲಿ 4 o'clock 4:30ಗೆ ಎದ್ದೇಳೋದ್ರಿಂದ ಬೇಗನೆ ದಿನ ಸ್ಟಾರ್ಟ್ ಆಗುತ್ತೆ. ಬೆನಿಫಿಟ್ ಏನು ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಫ್ರೆಶ್ ಮೈಂಡ್ ಇರುತ್ತಲ್ಲ, ರಾತ್ರಿ ತುಂಬಾ ಸುಸ್ತಾಗಿರುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೆ ಯಾವ್ದಾನ ಡೇನ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿ ನೋಡಿ ಆಯಿತಾ. 4 ಗಂಟೆಗೆ, 4:15ಗೆ, ಕೆಲವು ಸತಿ 3:45ಗೆ. ಕೆಲವರೆಲ್ಲ ತುಂಬ ಕಮೆಂಟ್ ಮಾಡ್ತಿದ್ರಿ ಏನಂದರೆ ಎಷ್ಟು ಗಂಟೆಗೆ ಮಲಗ್ತೀರಾ ಅಂತ. ನಾನು 4 ಗಂಟೆಗೆ ಎದ್ದೇಳ್ತೀನಿ ಅಂದರೆ ಯೂಶ್ವಲಿ 10:30ಗೆ ಮಲಗಿರ್ತೀನಿ. 5 o'clock ಎದ್ದೇಳ್ತೀನಿ ಅಂದರೆ ಒಂದು 11:30 ಹಂಗೆ ಮಲಗಿರ್ತೀನಿ. ಒಂದು 5.5 6 hours ನಾನು ಕರೆಕ್ಟಾಗಿ ನಿದ್ದೆ ಮಾಡ್ತೀನಿ. ಅದಕ್ಕಿಂತ ಜಾಸ್ತಿ ಇರಲ್ಲ. ವೀಕೆಂಡ್ಸಲ್ಲಿ ಸ್ವಲ್ಪ ನಿದ್ದೆ ಮಾಡ್ತೀನಿ, 8 hours ಆ ಥರ ಎಲ್ಲ ನಿದ್ದೆ ಮಾಡ್ತೀನಿ. ನನ್ನ ಬಾಡಿಗೆ ಅಷ್ಟು ಸೆಟ್ಟಾಗಿ ಹೋಗಿದೆ. ಒಂದು 6 hours ಕರೆಕ್ಟಾಗಿ ನಿದ್ದೆ ಮಾಡಿದ್ದೀನಿ ಅಂದರೆ ನಾನು ತುಂಬ ಆ್ಯಕ್ಟಿವ್ ಆಗಿ ಕೆಲಸಗಳನ್ನ ಮಾಡ್ಕೋಬೋದು. ಏನೋ ಸುಸ್ತಾಗೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಸೊ ನನ್ನ ಬಾಡಿ ಹಂಗೆ ಸೆಟ್ಟಾಗೋಗಿದೆ. ಆ ಫ್ರೆಶ್ನೆಸ್ಸಿಂದ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ತುಂಬ ಕಾಮಾಗಿ ಹೋಗುತ್ತೆ ಆಯಿತಾ. ಆಮೇಲೆ ನೆಕ್ಸ್ಟ್ ನಮಗೆ ತುಂಬ ಬೇಜಾರಾಗೋದೇನು ಅಂದರೆ ಆ ಮೂಡೇ ಸರಿ ಇರೋಲ್ಲ. ನಾವು ಯಾವಾಗ ಲೇಟಾಗಿ ಎದ್ದೇಳ್ತೀವಿ, 8 ಗಂಟೆ 9 ಗಂಟೆ ಹಂಗೆ ಎದ್ದೇಳ್ತೀವಿ, ಅಥವಾ 6 ಗಂಟೆಗೆ ಎದ್ದೇಳ್ತೀವಿ ಅಂತ ತಿಳ್ಕೊಳ್ಳಿ. ಕೆಲಸ ಎಷ್ಟೊಂದಿರುತ್ತೆ, ಟೈಮ್ ಸಿಗೋಲ್ಲ ನಮಗೆ, ಅರ್ಜೆಂಟಾಗಿ ಮಾಡ್ತಾಯಿರ್ತೀವಿ. ಆಗೊಂಥರ ಬೇಜಾರಾಗಿಬಿಡುತ್ತೆ. ಏನು ಬರೀ ಮಾಡಿದ್ದೆ ಮಾಡಬೇಕಲ್ಲ, ಕೆಲಸ ಜಾಸ್ತಿ ಅಂತ ಅನಿಸ್ತಾ ಇರುತ್ತೆ. ಬಟ್ ನೀವು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ನೋಡಿ, ಬೆಳಗ್ಗೆನೇ ಸ್ಟಾರ್ಟ್ ಮಾಡಿ ನಿಮ್ಮ ದಿನಗಳನ್ನ. ಎಷ್ಟು ಟೈಮ್ ಇದೆ ನನ್ನ ಹತ್ರ, ಬೇಗನೆ ಕೆಲಸ ಮುಗಿದೋಗುತ್ತೆ. ನನಗೆ ಅದೇ ಅನಿಸೋದು, ಬೆಳಗ್ಗೆ ಬೇಗನೆ ಎದ್ಬಿಟ್ರೆ ಎಷ್ಟು ಕೆಲಸ ಮುಗಿಯುತ್ತೆ ಗೊತ್ತಾ. ನಮಗೆ ಅಷ್ಟೊಂದು ಸುಸ್ತು ಅಂತ ಆಗ್ತಿರಲ್ಲ. ಅದು ಸೂರ್ಯಾಸ್ತ ಆಗ್ತಾ ನಮ್ಮದ್ರಲ್ಲೂ ಎನರ್ಜಿ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಅದು ಯಾವಾಗಲೂ ಅಷ್ಟೇ, ಸನ್ರೈಸು ಸನ್ಸೆಟ್ಟು ಅಂತ ಹೇಳ್ತಾರಲ್ವ, ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಮಾಡ್ತಿದ್ರು. ಹಿಂದಿನ ಕಾಲದಲ್ಲಿ, ಹಳೆಯ ಕಾಲದಲ್ಲೆಲ್ಲ ಎಲೆಕ್ಟ್ರಿಸಿಟಿನೇ ಇರ್ತಿರ್ಲಿಲ್ಲ. ಬೆಳಗ್ಗೆ ಹೊತ್ತು ಏನೇನು ಮಾಡ್ಕೋಬೇಕೋ ಎಲ್ಲ ಕೆಲಸಗಳನ್ನ ಮಾಡ್ತಾಯಿದ್ರು. ಆಮೇಲೆ ಅವರು ಮೇಯ್ನಾಗಿ ಡಿಪೆಂಡ್ ಆಗ್ತಿದ್ದಿದ್ದೆ ಹಂಟಿಂಗು ಅದು ಇದು ಅಂತ ಅಲ್ವಾ. ಸೊ ಆ ಥರನೇ ಇರ್ತಿತ್ತು ಲೈಫ್ ಸ್ಟೈಲು. ಬೆಳಗ್ಗೆ ಹೊತ್ತು ಆ್ಯಕ್ಟಿವ್ ಆಗಿರ್ತಿದ್ರು, ಸಂಜೆ 6 ಗಂಟೆ ಸನ್ಸೆಟ್ ಆಗಿದ ತಕ್ಷಣ ಮಲ್ಕೊಳ್ಳೋದು, ರಿಲ್ಯಾಕ್ಸ್ ಮಾಡ್ಕೊಳ್ಳೋದು, ಬೆಳಗ್ಗೆ ಸನ್ರೈಸ್ ಆಗಿದ ತಕ್ಷಣ ಬೇಗ ಎದ್ದು ಕೆಲಸ ಮಾಡ್ಕೊಳ್ಳೋದು. ಆ ಥರನೇ ನಮ್ಮ ಬಾಡಿ ಡಿಸೈನ್ ಆಗಿರೋದೇ ಆ ಥರ ಆಯಿತಾ. ಬಟ್ ನಾನು ಸಂಜೆ ಹೊತ್ತು ರಾತ್ರಿ ಹೊತ್ತು ಕೆಲಸ ಮಾಡ್ಕೊಳ್ಳೋದು ತಪ್ಪು ಅಂತ ಏನಿಲ್ಲ. ಬಟ್ ನಾನು ಕೆಲವು ವರ್ಷಗಳ ಹಿಂದೆ ನೈಟ್ ಔಲೇ ಆಗಿದ್ದೆ ಆ್ಯಕ್ಚುಲಿ.
ಬೆಳಗ್ಗೆ ಹೊತ್ತು ಸ್ವಲ್ಪ ಲೇಸಿಯಾಗಿರ್ತಿದ್ದೆ, ರಾತ್ರಿ ಹೊತ್ತು ತುಂಬ ಆ್ಯಕ್ಟಿವ್ ಆಗಿರ್ತಿದ್ದೆ, 12 ಗಂಟೆ 1 ಗಂಟೆವರೆಗೂ ನೀಟಾಗಿ ಕೆಲಸ ಮಾಡ್ಕೊಳ್ತಿದ್ದೆ. ಸೊ ಅದೆಲ್ಲ ನಿಮ್ಮ ಎನರ್ಜಿ ಲೆವೆಲ್ ಮೇಲೆ ಡಿಪೆಂಡ್. ಅದೇನು ತಪ್ಪು ಅಂತಲ್ಲ, ಬಟ್ ಸ್ಟ್ಯಾಂಡರ್ಡ್ ಇರೋದು ಈ ಥರನೇ. ಸನ್ರೈಸ್ ಟೈಮಲ್ಲಿ ನಾವು ಯಾವಾಗ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೋತೀವಿ, ತುಂಬಾ ಆ್ಯಕ್ಟಿವ್ ಆಗಿರ್ತೀವಿ, ಆ ಥರ ಇರುತ್ತೆ. ನೆಕ್ಸ್ಟ್ ಆ ಮೂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ನಾವು ಯಾವ ರೀತಿ ಡೇನ ಸ್ಟಾರ್ಟ್ ಮಾಡ್ತೀವಿ ಅಂತ. ಏನೋ ಅಂತ ಬೇಜಾರು ಮಾಡಿಕೊಂಡು ಎದ್ದೇಳೋದೇ ಟೆನ್ಷನಿಂದ ಇದ್ದು ಟೈಮ್ ಸಿಗಲ್ಲ ಅಂತ ಅಂದ್ಕೊಂಡು ಆ ಥರ ಡೇನ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ಆ ಥರನೇ ಇರುತ್ತೆ ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟು ಬೆಳಗ್ಗೆ ಎದ್ದರೆ ತುಂಬ ಖುಷಿಯಾಗೋದು ಏನು ಅಂದರೆ, ನೀವು ಪಟ್ ಅಂತ ಎದ್ದೇಳಬೇಕಾಗಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗೇನೆ. ನಾನು 4 ಗಂಟೆಗೆ ಎದ್ದೇಳಬೇಕು ಅಂದರೆ ನೀವು ನೋಡಿರ್ಬೋದು, ನಾನು 4:15 ಬೆಡ್ಡಿಂದ ಎದ್ದೇಳ್ತೀನಿ. ಅಂದರೆ ನನಗೊಂದು 10-15 ಮಿನಿಟ್ಸ್ ರಿಲ್ಯಾಕ್ಸ್ ಟೈಮ್ ಇರುತ್ತೆ. ಸ್ವಲ್ಪ ಮೈಂಡು ಸೆಟ್ ಆಗಬೇಕಲ್ಲ, ಮಲಗಿರ್ತೀವಿ, ಹ್ಯಾಂಗ್ ಓವರ್ ಇರುತ್ತೆ, ಒಂಥರ ಸುಸ್ತಾಗ್ತಿರುತ್ತೆ. ಸೊ ಅದಕ್ಕೆ ಏನು ಅಂದರೆ ಪಟ್ ಅಂತ ಎದ್ದು ಕೂತ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋ ಬದಲು ಈ ರೀತಿ ರಿಲ್ಯಾಕ್ಸ್ಡಾಗಿ ಕೆಲಸಗಳನ್ನ ಮಾಡಿಕೊಂಡ್ರೆ ಬೆಸ್ಟ್. ಆಗ ನೆಕ್ಸ್ಟ್ ನನಗೆ ಈಗ ಬೇಗ ಎದ್ದೇಳೋದ್ರಿಂದ ಮೀ ಟೈಮ್ ಅಂತ ಸಿಗುತ್ತೆ. ಎದ್ದು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋದು, ಗ್ರೀನ್ ಟೀ ಮಾಡ್ಕೊಳ್ಳೋದು, ಬಿಸಿನೀರು ಕುಡಿಯೋವಂಥದ್ದು. ಆಮೇಲೆ ನಂದು ಯೂಶ್ವಲಿ ಅಭ್ಯಾಸ ಏನು ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ತಲೆ ನೀಟಾಗಿ ಬಾಚ್ಕೊಂಡ್ಬಿಡ್ಬೇಕು. ಆಮೇಲೆ ಕೆಲಸ ಎಲ್ಲ ಮುಗಿಸಿ ನಾನು ಕೆಲ್ಸಕ್ಕೆ ಹೋಗಬೇಕು ಅಂದರೆ ಆಗೆಲ್ಲ ಸ್ವಲ್ಪ ಬಿಡಿಸ್ಕೊಳ್ಳೋದು, ಅದು ತಲೆಯೆಲ್ಲ ಗ್ರೂಮಿಂಗ್ ಮಾಡ್ಕೊಳ್ಳೋದು ಅದೆಲ್ಲ ಕಷ್ಟ ಆಗುತ್ತೆ. ಸೊ ನನ್ನ ಅಭ್ಯಾಸ ಏನು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ತಲೆ ಬಾಚ್ಕೊಳ್ಳೋದು. ಸೊ ಆ ಥರ ಒಂದು ಸ್ವಲ್ಪ ಮೀ ಟೈಮು ಅನ್ನೋದು ಸಿಗ್ತಾ ಇರುತ್ತೆ. ನಾವು ಸ್ನಾನ ಮಾಡಿಕೊಂಡು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಕೆಲಸ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಆರಾಮಾಗಿ 4:30 ಹಂಗಾಗಿರುತ್ತೆ. ಸುಮಾರು ವ್ಲಾಗ್ಸಲ್ಲಿ ನೋಡಿರ್ತೀರ, ಯಾಕೆಂದರೆ ನನ್ನ ಕಿಚನಲ್ಲೇ ಒಂದು ಕ್ಲಾಕ್ ಇದೆ ಆಯಿತಾ, ಅದರಲ್ಲಿ ಆರಾಮಾಗಿ ನೋಡ್ತಾ ಇರ್ತೀರ. ನಂದು 4:30ಗೆ ಕುಕ್ಕಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಕೆಲವು ಸರ್ತಿ 4:30ಗೆ ಹೊರಗಡೆ ಕ್ಲೀನ್ ಮಾಡ್ತಾ ಇರ್ತೀನಿ. ಅದೆಲ್ಲ ರೆಸಿಪಿ ಮೇಲೆ ಡಿಪೆಂಡು. ನಾನು ಬಿಸಿಬೇಳೆ ಬಾತ್ ಮಾಡಬೇಕು, ಬೇರೆ ಏನಾದ್ರು ಮಾಡಬೇಕು ಅಂದರೆ ಫಸ್ಟ್ ಇಲ್ಲಿ ಕೂಗ್ಸೋಕೆ ಇಟ್ಬಿಡ್ತೀನಿ ಕುಕ್ಕರ್ನ ಕಿಚನಲ್ಲಿ. ಆಮೇಲೆ ಹೊರಗಡೆ ಹೋಗಿ ಕ್ಲೀನೆಲ್ಲ ಮಾಡಿ, ರಂಗೋಲಿ ಹಾಕಿ, ಅದು ಹೊಸ್ಲೆಲ್ಲ ಪೂಜೆ ಮಾಡಿ ಅದೆಲ್ಲ ಆಗುತ್ತೆ. ಇಲ್ಲ ನಂಗೆ ಫಸ್ಟೇ ಹೊರಗಡೆ ಕ್ಲೀನ್ ಮಾಡಿ ಈ ಕಡೆ ಬರಬೇಕು, ಬಿಸಿಯಾಗಿ ಏನಾದ್ರು ಪಲಾವ್ ಮಾಡ್ತಾಯಿದ್ದೀನಿ ಅಂದರೆ 5:30ಗೆ ಸ್ಟಾರ್ಟ್ ಮಾಡ್ಕೋತೀನಿ. 4:15 ಒಂದು 5:30ವರೆಗೂ ಹೊರಗಡೆ ಕ್ಲೀನ್ ಮಾಡೋದು, ಕಸ ಗುಡಿಸೋದು, ನೆಲ ಒರೆಸೋದು ಇದೇ ಆಗೋಗುತ್ತೆ. ಆಮೇಲೆ ಬೆಳಗ್ಗೆ ಹೊತ್ತು ಬೇಗ ಎದ್ದೇಳೋದ್ರಿಂದ ಅದು ನಮಗೆ ಏನು ಕೆಲಸ ಅಂದ್ಕೊಂಡಿರ್ತೀವಿ, ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದೇ ಥರನೇ ಹೋಗ್ತಾ ಇರುತ್ತೆ. ಆಮೇಲೆ ನಮಗೆ ಅದರಿಂದ ರಿಲ್ಯಾಕ್ಸಿಂಗ್ ಮೈಂಡ್ ಸೆಟ್ ಇರುತ್ತೆ. ನಾವು ಅಂದ್ಕೊಂಡಾಗ ಆಗಲ್ಲ ಅಂದಾಗ ಒಂಥರ ಮೈಂಡ್ಸೆಟ್ಟು ಬೇಜಾರಾಗಿ ಹೋಗುತ್ತಲ್ವ. ಅದಕ್ಕೆ ಹೇಳೋದು, ಯಾವಾಗಲೂ ಅಷ್ಟೇ ಸ್ವಲ್ಪ ಟ್ರೈ ಮಾಡಿ. ತುಂಬ ಕಷ್ಟ ಆ್ಯಕ್ಚುಲಿ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ. ಈಗಂತೂ ಟೆಂಪ್ರೇಚರ್ ಇಷ್ಟು ಕಡಿಮೆ ಇರುತ್ತೆ ಅಂದರೆ ಚಳಿ ಅನಿಸ್ತಾ ಇರುತ್ತೆ. ಎದ್ದು ನನಗೆ ಮೇನಾಗಿ ಹೆಲ್ಪ್ ಆಗ್ತಿರೋದೇನು ಅಂದರೆ, ನಲ್ಲಿಯಲ್ಲಿ ಬಿಸಿನೀರು ಬರುತ್ತೆ. ಸೊ ಅದು ಸ್ವಲ್ಪ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ಕೆಲವು ಸತಿ ಹಿಂದಿನ ದಿನವೂ ತುಂಬ ಬಿಸಿಲಿಲ್ಲ ಅಂದರೆ ತಣ್ಣೀರೇ ಬರ್ತಾ ಇರುತ್ತೆ, ಅದು ಮುಟ್ಟೋಕ್ಕೆ ಕಷ್ಟ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕಂಫರ್ಟ್ ಝೋನಿಂದ ಹೊರಗಡೆ ಬರಲೇಬೇಕು, ಅದನ್ನು ಮಾಡಲೇಬೇಕು. ಆದಷ್ಟು ನೋಡಿ ಸಣ್ಣ ಪುಟ್ಟ ಕೆಲಸಗಳನ್ನ, ನಿಮಗೆ ಇಷ್ಟ ಆಗುವಂಥ ಕೆಲಸಗಳನ್ನ ಬೆಳಗ್ಗೆ ಹೊತ್ತು ಇಟ್ಕೊಳ್ಳಿ. ಎದ್ದಿದ ತಕ್ಷಣ ನನಗೆ ಈ ಕೆಲಸ ಇಷ್ಟ ಅಂತ ಆ ಕೆಲಸದಿಂದ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಮೂಡಿರುತ್ತೆ ನಿಮಗೆ ಎದ್ದೇಳಬೇಕು ಮಾಡಬೇಕು ಅಂತ. ಎದ್ದಿದ ತಕ್ಷಣ ನಿಮಗೆ ಇಷ್ಟ ಆಗದೇ ಇರೋ ಕೆಲಸನ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಭಾರಿ ಕಷ್ಟ. ಆಮೇಲೆ ಆ ಮೀ ಟೈಮ್ ಅನ್ನೋದು ಸ್ವಲ್ಪ ಇಟ್ಕೊಳ್ಳಿ ಬೆಳಗ್ಗೆನೇ. ಆಮೇಲೆ ನಮಗೆ ಮೀ ಟೈಮ್ ಹುಡುಕಬೇಕು ಅಂದರೂ ಸಿಗಲ್ಲ, ಅಷ್ಟು ಕೆಲಸದಲ್ಲಿ ಬ್ಯುಸಿಯಾಗೋಗಿರ್ತೀವಿ. ಸೊ ಅದಕ್ಕೇ ಆದಷ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಅರ್ಧ ಗಂಟೆ ಮೀ ಟೈಮ್, ವಾಕಿಂಗು, ಸ್ಟ್ರೆಚ್ಚಿಂಗು, ನೀರು ಕುಡಿಯೋದು, ಡಿಟಾಕ್ಸ್ ಕುಡಿಯೋದು, ಆ ಥರ ಎಲ್ಲ ಮಾಡ್ಕೊಂಬಿಟ್ರೆ ಬೆಸ್ಟ್. ನೆಕ್ಸ್ಟು ತುಂಬ ನನಗೆ ಮೋಟಿವೇಟಿಂಗ್ ಕೊಡೋದು ಬೆಳಗ್ಗೆ ಹೊತ್ತು ಏನು ಅಂದರೆ, ಆ ಎನ್ವೈರ್ನಮೆಂಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮನೆ ಹತ್ರ ಪಕ್ಷಿಗಳು ಜಾಸ್ತಿ, ಗುಬ್ಬಚ್ಚಿ ಇರ್ಬೋದು, ಪಿಜನ್, ಪಾರಿವಾಳ ಇರ್ಬೋದು, ಇದೆಲ್ಲ ಜಾಸ್ತಿ. ಅದರ ಸೌಂಡು, ಒಂಥರ ಗಾಳಿ, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಆ ಎನ್ವೈರ್ನಮೆಂಟ್ನ ಎಂಜಾಯ್ ಮಾಡಬೇಕು ಅಂದರೆ ಬೆಳಗ್ಗೆ ಹೊತ್ತು ಎದ್ದೇಳಬೇಕು. ಆಮೇಲೆ ಇಂಪಾರ್ಟೆಂಟ್ ಏನು ಗೊತ್ತಾ, ನಾವು ಬೆಳಗ್ಗೆ ಎದ್ದೇಳಬೇಕು ಅಂದರೆ ನೈಟ್ ಬೇಗ ಮಲ್ಕೊಳ್ಳೇಬೇಕು. ವಿತಿನ್ 11 ಮಲಗಿಬಿಡ್ಬೇಕು. ಇಲ್ಲ ನೀವು 12 ಆಗುತ್ತೆ 12:30 ಆಗುತ್ತೆ ಅಂದರೆ 100% ನಮಗೆ ಅದಾಗಲ್ಲ. ಇನ್ನು 10ಗೆ ಮಲ್ಕೋತೀರಾ ಅಂದರೆ ಬೆಸ್ಟ್. ನಿಮಗೆ ಕಷ್ಟ ಇಲ್ಲದೇ ನೀವು 4 ಗಂಟೆಗೆ ಎದ್ದೇಳ್ಬೋದು. ನನ್ನ ಸೆಲ್ಫ್ ಅನುಭವ ಇದು. ಸೊ ಅದಕ್ಕೇ ನೀವು ನೈಟ್ ಟೈಮ್ ಮಲಗೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ತುಂಬ ನೈಟ್ ಟೈಮ್ನ ಸ್ಟ್ರೈನ್ ಮಾಡಿಕೊಂಡು ನೀವು ಯಾವಾಗಲೂ ಅಷ್ಟೇ ಈ ಥರ ಲೈಫ್ ಸ್ಟೈಲ್ನ ಫಾಲೋ ಮಾಡಿ. ಬೆಳಗ್ಗೆ ಹೊತ್ತು ಏನೇನು ಕೆಲಸ ಇದೆ ಮ್ಯಾಕ್ಸಿಮಮ್ ಮುಗಿಸ್ಕೊಂಬಿಡಿ ಆಯಿತಾ. ಸಂಜೆ ಆಗ್ತಾ ಲೈಟ್ ಕೆಲಸಗಳನ್ನ ಮಾಡ್ಕೊಳ್ಳಿ, ಬೇಗ ಮಲ್ಕೊಳ್ಳಿ. 7 ಗಂಟೆಗೆ ಡಿನ್ನರ್ನ ಮುಗಿಸಿ 7:30 ಅಷ್ಟೊತ್ತಿಗೆ ಕಿಚನ್ನ ವೈಂಡ್ ಅಪ್ ಮಾಡಿ. ಕಿಚನ್ ಕ್ಲೋಸಿಂಗ್ ಟೈಮೂ ತುಂಬಾ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಕಿಚನ್ ಓಪನಿಂಗ್ ಟೈಮು ಅರ್ಲಿಯಾಗಿ ಮಾಡಿ ಆಯಿತಾ. ಆಗ ಬಾಡಿ ಸ್ಟ್ರೈನ್ ಅನಿಸಲ್ಲ. ಬಾಡಿ ಸ್ಟ್ರೈನ್ ಆದರೆ ಬೆಳಗ್ಗೆ ಹೊತ್ತು ಎದ್ದೇಳೋದು ತುಂಬ ಕಷ್ಟ ಆಗುತ್ತೆ. ಸೊ ನಮ್ಮ ಬಾಡಿನೂ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲ ಮೋಟಿವೇಟ್ ಮಾಡಿಕೊಂಡು
ನಾವು ಎದ್ದೇಳ್ತೀವಿ ಅಂದರೆ ಬಾಡಿ ಫುಲ್ ಸ್ಟ್ರೈನ್ ಆಗಿಬಿಡುತ್ತೆ. ನೀವು ಒಂದು 2-3 ದಿನ ಎದ್ದೇಳ್ತೀರಾ, ಆಮೇಲೆ ಸ್ಟಾಪ್ ಮಾಡಿಬಿಡ್ತೀರಾ. ಕನ್ಸಿಸ್ಟೆಂಟಾಗಿ ಎದ್ದೇಳಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ಆದಷ್ಟು ನೈಟ್ ರೊಟೀನ್ಸ್ನ ಸಿಂಪಲ್ಲಾಗಿ ಇಟ್ಕೊಂಡು ಬೇಗ ಮಲ್ಕೊಂಡು ಬೇಗ ಎದ್ದೇಳಬೇಕಾಗತ್ತೆ. ಆ ರಿಲ್ಯಾಕ್ಸಿಂಗ್ ಮೈಂಡ್ಸೆಟ್ನ ಎಂಜಾಯ್ ಮಾಡಬೇಕು. ನನಗಿದಿಷ್ಟ, ಈ ರಿಲ್ಯಾಕ್ಸ್ ಇಷ್ಟ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ, ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಗೆ ಹೆಂಗಾಗುತ್ತೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಕೆಲಸ, ಕಂಟಿನ್ಯೂಸ್ 2 ಅವರ್ಸ್ 3 ಅವರ್ಸು ಕಂಟಿನ್ಯೂಸ್ ಕೆಲಸ ಇರುತ್ತೆ. ಆ ಥರ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಆಗ ವಿರಕ್ತಿ ಬಂದುಬಿಡುತ್ತೆ, ಏನು ಇಷ್ಟೊಂದು ಕೆಲಸ ಅಂತ ಅನಿಸ್ತಾ ಇರುತ್ತೆ. ನಾನು ಯಾವಾಗಲೂ ಅಷ್ಟೇ, ನಾನು ಅಂದ್ಕೊಂಡ್ರೆ ಕೆಲವು ದಿನ ನನಗೂ ಆ ಥರ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ನನಗೆ ಯಾವ ದಿನ ನಾನು ತುಂಬ ಎಂಜಾಯ್ ಮಾಡ್ತೀನಿ ಅಂದರೆ ಬೆಳಗ್ಗೆ ಹೊತ್ತು ಒಂದು ಕೆಲಸ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೋತೀನಿ. ಈಗ ಏನೋ ಒಂದು ಅಡುಗೆ ಮಾಡ್ತೀನಿ ಅಂತ ತಿಳ್ಕೊಳ್ಳಿ, ಒಂದು 5 ನಿಮಿಷ, ಇಲ್ಲಾಂದರೆ 6ರಿಂದ 6:30 ಒಂದು ಏನೋ ಅಡುಗೆ ಮಾಡಿರ್ತೀನಿ. 6:30ಯಿಂದ 6:35ವರೆಗೂ ಸ್ವಲ್ಪ ಕೂತಿರ್ತೀನಿ, ಒಂದು ರಿಲ್ಯಾಕ್ಸ್ ಮಾಡ್ಕೋತಾ ಇರ್ತೀನಿ. ಸೊ ಆ ಥರ ಒಂದು 5 ನಿಮಿಷ ಒಂದು ಅರ್ಧ ಗಂಟೆಗೆ 5 ನಿಮಿಷ ಬ್ರೇಕ್ ತೊಗೊಂಡು ನೋಡಿ, ತುಂಬ ರಿಲ್ಯಾಕ್ಸಿಂಗ್ ಅಂತ ಅನಿಸ್ತಿರುತ್ತೆ, ಹೆಕ್ಟಿಕ್ ಅಂತ ಅನಿಸಲ್ಲ. ನಾವು ಮಾಡಲೇಬೇಕು ಈ ಕೆಲಸಗಳನ್ನ, ಏನೇ ಇದ್ದರೂ ಕೂಡ ಡೈಲಿ ಹೌಸ್ ಕೋರ್ಸ್ ಅನ್ನೋದು ಮಾಡಲೇಬೇಕು, ಬ್ಯಾಲೆನ್ಸ್ ಮಾಡಬೇಕು, ಅಡುಗೆ ಮಾಡಲೇಬೇಕು, ಕ್ಲೀನಿಂಗ್ ಇದ್ದೇ ಇರುತ್ತೆ, ಮಕ್ಕಳ ಜೊತೆ ಎಲ್ಲ ಬ್ಯಾಲೆನ್ಸಿಂಗ್ ಮಾಡಲೇಬೇಕು. ಅಂದರೆ ನಮ್ಮ ಕೈಲಿರುತ್ತಲ್ವ, ನಾವು ಯಾವ ರೀತಿ ಅದನ್ನು ಸ್ಮಾರ್ಟಾಗಿ ಥಿಂಕ್ ಮಾಡ್ಕೋತೀವಿ, ಹ್ಯಾಪಿಯಾಗಿ ರಿಲ್ಯಾಕ್ಸಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಲೈಫಲ್ಲಿ ಫಸ್ಟ್ ಚೇಂಜ್ ಮಾಡ್ಕೊಂಡಿದ್ದು ಅದೇನ, ನಾನು ಬೆಳಗ್ಗೆ ಹೊತ್ತು ಎದ್ದೇಳೋದ್ರಿಂದ ಸ್ವಲ್ಪ ಡ್ರಾಸ್ಟಿಕ್ಕಾಗಿ ಲೈಫಲ್ಲಿ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಸೆಕೆಂಡ್, ತುಂಬ ನನಗೆ ಒಳ್ಳೆ ಹ್ಯಾಬಿಟ್ ಏನು ಅಂದರೆ ಕಡಿಮೆ ಮಾತಾಡೋದು, ಆಯಿತಾ. ನಾನು ಇಷ್ಟೇ ವ್ಲಾಗಲ್ಲೇ, ಏಕೆಂದರೆ ನನ್ನ ಕಮ್ಯುನಿಕೇಷನ್ ಮೀಡಿಯಾನೇ ಮಾತಾಡಲೇಬೇಕು. ಬಟ್ ನಾನು ಎಲ್ಲೇ ಏನೇ ವರ್ಕಿಂಗ್ ಪ್ಲೇಸ್ ಇರಲಿ, ಮನೇಲಿರಲಿ, ನನ್ನ ಮಾತುಗಳು ತುಂಬಾ ಕಡಿಮೆ. ಏನಾದರೂ ಅಲ್ಲಿ ವ್ಯಾಲಿಡ್ ಇದೆ, ನಾನು ಮಾತಾಡಬೇಕು, ನಾನು ಮಾತಾಡೋದ್ರಿಂದ ಯೂಸ್ ಇದೆ ಅಂತ ಅನ್ಸಿದ್ದು ಮಾತ್ರನೇ ನಾನು ಮಾತಾಡೋದು. ನನಗೆ ಏನೇನು ಬೆನಿಫಿಟ್ ಆಯಿತು ಅಂದರೆ, ಒಂದು, ನಾವು ಯಾವಾಗ ಮಾತಾಡ್ತೀವಿ ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ, ಆಯಿತಾ. ಕಡಿಮೆ ಮಾತಾಡಬೇಕು, ಅದು ಏನಿದೆ ಅಷ್ಟು ಪಾಯಿಂಟ್. ನಿಮಗೆ ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು 4 ಗಂಟೆಗೆ, ಈಗ ಪಕ್ಷಿದು ಸೌಂಡ್ಸ್ ಕೇಳ್ತು ಅಂತ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ ಎನ್ವೈರನ್ಮೆಂಟು, ಆಯಿತಾ. ಸೊ ಯಾವಾಗ ಕಡಿಮೆ ಮಾತಾಡ್ತೀವಿ, ಪ್ರಾಬ್ಲಮ್ಸ್ ಅನ್ನೋದು ತುಂಬ ಕಡಿಮೆ. ನಾನು ಏನು ಮಾತಾಡಬೇಕು ಅಂದ್ಕೊಂಡು, ಆ್ಯಕ್ಚುಲಿ ಏನು ಗೊತ್ತಾ, ಈ ಲೈಫಲ್ಲಿ ತುಂಬ ರಿಲ್ಯಾಕ್ಸಿಂಗಾಗಿ ನಾವು ಲೈಫ್ ಲೀಡ್ ಮಾಡಬೇಕು ಅಂದರೆ ಯಾವಾಗ ಮಾತಾಡಬೇಕು ಅಂತಲ್ಲ, ಎಲ್ಲಿ ಮೌನವಾಗಿರಬೇಕು ಅನ್ನೋದನ್ನು ಕಲಿಬೇಕು. ಆದಷ್ಟು ಮೌನ ಇರಬೇಕು, ಆಯಿತಾ. ಆಗ ನೀನು ಅಂದರೆ ನಾವು ಏನಾದ್ರು ಮಾತಾಡ್ತೀವಿ ಅಂದರೆ ಅದಕ್ಕೊಂದು ಬೆಲೆ ಇರುತ್ತೆ. ಆಮೇಲೆ ಹೆಕ್ಟಿಕ್ ಇರಲ್ಲ, ತುಂಬ ಮಾತಾಡಿನೂ ಫಿಸಿಕಲ್ ಸ್ಟ್ರೇನ್ ಜಾಸ್ತಿ ಆಗುತ್ತೆ. ತುಂಬ ಮಾತಾಡಿ ನೋಡಿ ಬೇಕಾದ್ರೆ ಯಾರ ಜೊತೆ, ನನ್ನ ರಿಲೇಟಿವ್ಸ್ ಜೊತೆ ಯಾವಾಗ ನಾವು ಮದುವೆಗೆ ಹೋಗ್ತೀವಿ ಅಂದ್ಕೊಳ್ಳಿ, ಸ್ವಲ್ಪ ಸ್ಟ್ರೇನ್ ಆದಂಗೆ ಆಗುತ್ತೆ. ಯಾಕೆಂದರೆ ಅಲ್ಲಿ ಏನೂ ಕೆಲಸ ಮಾಡಿರಲ್ಲ, ನಾವು ಮಾತಾಡಿನೇ ಜಾಸ್ತಿ ಸುಸ್ತಾಗಿರುತ್ತೆ. ಸೊ ಅದಕ್ಕೆ ಆದಷ್ಟು ಕಡಿಮೆ ಮಾತಾಡಿ, ಎಲ್ಲಿ ಬೇಕೋ ಅಷ್ಟನ್ನು ಮಾತ್ರನೇ ಮಾತಾಡಿ, ಯೋಚನೆ ಮಾಡಿ ಮಾತಾಡಿ, ಪ್ರಾಬ್ಲಮ್ಸ್ ಎಷ್ಟೋ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು, ನೀವು ಯಾವಾಗಲೇ ಅಬ್ಸರ್ವ್ ಮಾಡಿ, ನಮಗೆ ಲೆವೆಲ್ ಆಫ್ ಮೆಚುರಿಟಿ ಜಾಸ್ತಿ ಆಗೋದೇ ಕಡಿಮೆ ಮಾತಾಡೋದ್ರಿಂದ. ನೀವೇನಾದರೂ ಬಾಯಿಗೆ ಬಂದಿದ್ದು, ತಲೆಗೆ ಬಂದಿದ್ದೆಲ್ಲ ಮಾತಾಡ್ತಾ ಹೋದರೆ ಅದು ಇಂಡೈರೆಕ್ಟಾಗಿ ಮೆಚುರಿಟಿ ಇಲ್ಲ ಅಂತಲೇ ಅರ್ಥ. ಅನಿಸಿದ್ದೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು. ಮಕ್ಳಿಗೆ ನೋಡಿ ಫಿಲ್ಟ್ರ್ ಇಲ್ಲ, ಆಯಿತಾ. ಅವ್ರಿಗೆ ಪಾಪ ಮನಸ್ಸಿಗೆ ಏನು ಅನಿಸ್ತಾರೋ ಮಾತಾಡ್ತಾರೆ, ಮುದ್ದಾಗಿ ಇನ್ನೋಸೆಂಟಾಗಿ ಮಾತಾಡ್ತಾನೇ ಇರ್ತಾರೆ. ಸೊ ಏನಕ್ಕೆ ಅಂದರೆ ಅದು ಇನ್ನೋಸೆನ್ಸು. ನಾವು ಬೆಳೀತಾ ನಮಗೆ ಮೆಚುರಿಟಿ ಬಂದಿದೆ ಅಂದರೆ ಪ್ರತಿಯೊಂದು ವರ್ಡ್, ಪ್ರತಿಯೊಂದು ಸೆಂಟೆನ್ಸು ನಾವು ಏನು ಮಾತಾಡ್ತೀವಿ ಅನ್ನೋದನ್ನು ಯೋಚನೆ ಮಾಡಿ, ತೂಕ ಮಾಡಿ ಮಾತಾಡಬೇಕಾಗತ್ತೆ. ಮಾತಾಡೋದು ಕಂಟ್ರೋಲ್ ಆಗ್ತಿಲ್ಲ ಅಂದರೆ ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂತ, ಮೈಂಡ್ ಕಂಟ್ರೋಲ್ ಇಲ್ಲ ಅಂತ. ಈಗಲಿಂದನೇ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಂದರೆ ನನ್ನ ಸೆಲ್ಫ್ ಕಂಟ್ರೋಲ್, ಈಗ ಮಾತಾಡ್ಬಿಡ್ಬೇಕು, ಏನು ಅನಿಸ್ತದೆ ಅದು ಹಂಗಲ್ಲ. ನಾವು ಏನು ಮಾತಾಡ್ತೀವಿ ಅದಂತೂ ತುಂಬಾ ಮ್ಯಾಟ್ರ್ ಆಗುತ್ತೆ. ಎಷ್ಟೊಂದು ಸತಿ ಆ ಥರ ಇಂಟೆನ್ಷನ್ನೇ ಇರಲ್ಲ, ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ, ನಮ್ಮ ಮಾತುಗಳಿಂದ ಏನೋ ಹರ್ಟ್ ಮಾಡಿರ್ತೀವಿ, ಆಮೇಲೆ ಏನೇನೋ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿರುತ್ತೆ. ಆಮೇಲೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದನ್ನೇ ಜಾಸ್ತಿ ಮಾತಾಡೋದ್ರಿಂದ. ಎಷ್ಟು ಬೇಕೋ ಅಷ್ಟು ಮಾತಾಡಿಕೊಂಡು ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡಿದ್ರೆ ಅಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. ಜಾಸ್ತಿ ಮಾತಾಡೋಕ್ಕೆ ಹೋಗ್ತೀವಲ್ವ, ಆಗ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ಈಗ ಮಾತಾಡ್ತೀವಿ ಅಂದ್ಕೊಳ್ಳಿ, ಅನ್ನೆಸೆಸರಿ ಡ್ರಾಮಾ ಅದು, ಆಯಿತಾ. ನಮಗೇನು ಅನಿಸುತ್ತೆ ಅದನ್ನು ಎಷ್ಟು ಬೇಕೋ ಅಷ್ಟು ಎಕ್ಸ್ಪ್ರೆಸ್ ಮಾಡಿದ್ರೆ ಬೆಸ್ಟು. ನಾನೇನೋ ಫುಲ್ಲು ಎಕ್ಸ್ಪ್ರೆಸ್ ಮಾಡಬೇಕು, ಎಲ್ಲರ ಹತ್ರ ಓಪನಾಗಿ ಮಾತಾಡಬೇಕು, ಅದು ಫುಲ್ಲು ಒಂಥರ ಫೇಕ್ ಅಂತ ಅನಿಸ್ತಾ ಇರುತ್ತೆ. ಅಷ್ಟೊಂದು ಮಾತುಗಳ ಅವಶ್ಯಕತೆಯೇ ಇಲ್ಲ. ಇನ್ಫ್ಯಾಕ್ಟ್ ಏನಿರುತ್ತೆ ಹೇಳಿ ಲೈಫಲ್ಲಿ ಅಷ್ಟೊಂದು ಮಾತಾಡೋಕ್ಕೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಗಾಸಿಪಿಂಗ್ ಮಾಡೋರು. ಮಾತಾಡಬೇಕು ಅಂತಲ್ಲ, ಇನ್ನೊಬ್ಬರ ವಿಷಯಗಳನ್ನ ತೊಗೊಂಡು ಅನ್ನೆಸೆಸರಿ ವಿಷಯಗಳನ್ನ ಎಳ್ಕೊಂಡು ಲೈಫಲ್ಲಿ ಮಾತಾಡ್ತಾ ಇರ್ತೀವಿ. ಬೇಕಾಗಲ್ಲ. ನಾವು ಯಾವಾಗ ಸೈಲೆಂಟಾಗಿರ್ತೀವಿ, ಮೇನಾಗಿ ಏನು ಗೊತ್ತಾ, ನಮಗೆ ಅಬ್ಸರ್ವೇಷನ್ ಜಾಸ್ತಿ ಆಗುತ್ತೆ. ಯಾವ ಮನುಷ್ಯರು ಹೇಗಿರುತ್ತೆ, ಲೈಫ್ ಹೆಂಗೆ ಹೋಗ್ತಾ ಇದೆ ಅಬ್ಸರ್ವ್ ಮಾಡ್ತೀವಿ. ನಾವು ಲೈಫ್ನ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತೀವಿ. ನಾವು ಯಾವಾಗ ಕಡಿಮೆ ಮಾತಾಡ್ತೀವಿ,
ಜಾಸ್ತಿ ಕೇಳ್ತೀವಿ, ಆಗ ತುಂಬ ಕಲಿತೀವಿ ಲೈಫಲ್ಲಿ. ಕೇಳಬೇಕು. ಆಪೋಸಿಟ್ ಪರ್ಸನ್ ಏನಾದ್ರು ಹೇಳ್ತಿದ್ದಾರೆ ಅಂದರೆ ಏನೋ ಅವ್ರ ಅನುಭವ ಇರುತ್ತೆ, ಏನೋ ಇರುತ್ತೆ, ಅವ್ರದ್ದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಏನೋ ಇರಲಿ, ಆ ನೆಗೆಟಿವ್ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಹೇಗೆ ದೂರ ಮಾಡ್ಕೋಬೇಕು ಅಂತ ಕಲಿತೀವಿ. ಅವ್ರು ಪಾಸಿಟಿವ್ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಲೈಫಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೇ ಯಾವಾಗಲೂ ಅಷ್ಟೇ ಲಿಸನ್ ಮೋರ್. ಯಾವಾಗ ನಾವು ಜಾಸ್ತಿ ಕೇಳ್ತೀವಿ, ಜಾಸ್ತಿ ಅಬ್ಸರ್ವ್ ಮಾಡ್ತೀವಿ, ಲೈಫ್ನ ಕರೆಕ್ಟಾಗಿ ಲೀಡ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಕಾಮ್ನೆಸ್ ಆಫ್ ಮೈಂಡ್ ನಮಗೆ ಸಿಗೋದೆ ಸೈಲೆನ್ಸಿಂದ. ನೀವು ಸುಮ್ಮನೆ ಒಂದು 5 ನಿಮಿಷ ಕೂತ್ಕೊಂಡು ನಿಮ್ಮ ಮೈಂಡ್ನ ಅಬ್ಸರ್ವ್ ಮಾಡಿ, ನಿಮ್ಮ ಮೈಂಡ್ನ ರೀಡ್ ಮಾಡಿ. ಅಂದರೆ ನಿಮ್ಮ ಮೈಂಡಲ್ಲಿ ಏನೇನು ಥಾಟ್ಸ್ ಬರ್ತಾಯಿದೆ ಅದನ್ನು ಅಬ್ಸರ್ವ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ನೀವು ಹೇಗೆ ಅಂತ. ನಾವು ಹೇಗೆ ಅಂತ ಗೊತ್ತಾದರೆ ಲೈಫ್ ಲೀಡ್ ಮಾಡೋದು ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಬಂದು ನಾನು ನಿಮ್ಗೆ 2 ಎಕ್ಸಾಂಪಲ್ ಕೊಡ್ತೀನಿ. ಒಂದು ವ್ಯಕ್ತಿ ತುಂಬ ಗಬ ಮಾತಾಡ್ತಿರ್ತಾರೆ, ಒಂಥರ ಅನ್ಈಸಿ, ರಿಲ್ಯಾಕ್ಸಿಂಗ್ ಆಗಿರಲ್ಲ, ಮೈಂಡ್ ಕಾಮ್ ಇರಲ್ಲ, ಕಂಟ್ರೋಲ್ ಇರಲ್ಲ, ಆ ಥರ ವ್ಯಕ್ತಿ ಒಬ್ರು ಇರ್ತಾರೆ. ಇನ್ನೊಬ್ಬರು ತುಂಬ ಸಾಫ್ಟಾಗಿ ಡಿಗ್ನಿಫೈಡ್ ಆಗಿ ಒಂದು ಕಡೆ ಕೂತ್ಕೊಂಡು ಅಷ್ಟೊಂದಿನ ಮಾತಾಡ್ತಾ ಇರಲ್ಲ. ಏನಾದ್ರು ಮಾತಾಡಿದ್ರು ತೂಕವಾಗಿ ಮಾತಾಡ್ತಿರ್ತಾರೆ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಿರ್ತಾರೆ. ಯಾರ ಮೇಲೆ ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ? ಯೂಶಲಿ ಹೈಯರ್ ಅಥಾರಿಟೀಸ್ ನೋಡಿ ತುಂಬ ಮಾತಾಡಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತು ಅವರು ಮಾತಾಡೋವಂಥ ಪ್ರತಿಯೊಂದು ವಾಕ್ಯಕ್ಕೂ, ಪ್ರತಿ ಶಬ್ದಕ್ಕೂ, ವರ್ಡ್ಗೂ ಅದಕ್ಕೆ ಮೀನಿಂಗ್ ಇದೆ ಅಂತ. ಸೊ ಹೈಯರ್ ಅಥಾರಿಟೀಸು ವಯಸ್ಸಾಗ್ತಾ ತುಂಬ ಕಡಿಮೆ ಮಾತಾಡ್ತಾರೆ ಅವರು. ಸೊ ಅದರ ಅರ್ಥ ಏನು ಅಂದರೆ ಅವ್ರ ಮಾತುಗಳಿಗೆ ಬೆಲೆ ಇದೆ ಅಂತ. ಅಂದರೆ ಮಾತುಗಳಿಂದನೇ ನಮಗೆ ರೆಸ್ಪೆಕ್ಟ್ ಅನ್ನೋದು ಸಿಗೋದು. ಇದರ ಅರ್ಥ ಸೈಲೆನ್ಸಾಗೇ ಇರಬೇಕು, ಮಾತಾಡಲೇಬಾರ್ದು ಅಂತಲ್ಲ. ಬಟ್ ನಮಗೆ ಜೀವನ ಮಾಡ್ತಾ ವಯಸ್ಸಾಗ್ತಾ ನಮಗೆ ಯಾವ ಲೆವೆಲ್ಲಾಗಿ ಮೆಚುರಿಟಿ ಬರುತ್ತೆ ಅಂದರೆ ನಮಗೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ನಾವು ಮಾತಾಡಬೇಕು, ಯಾವ ಟೈಮಲ್ಲಿ ನಾವು ಸೈಲೆಂಟಾಗಿರಬೇಕು ಅಂತ. ಸೊ ಆದಷ್ಟು ಕಡಿಮೆ ಮಾತಾಡಿ ಎಷ್ಟೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೋದು. ಸೊ ಈ 2 ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದೇಳಿ, ಆಮೇಲೆ ನಿಮ್ಮ ಜೊತೆ ನೀವು ಟೈಮ್ನ ಸ್ಪೆಂಡ್ ಮಾಡಿ, ಗ್ರ್ಯಾಜುವಲಿ ನೀವೇ ಅಂದ್ಕೊಳ್ಳಿ ಯಾವ ರೀತಿ ನಾನು ಚೇಂಜ್ ಆಗಬೇಕು, ಈ ರೀತಿಯೇ ನಾನು ಇದ್ದೀನಿ, ಈ ರೀತಿ ಏನೋ ಒಂದು ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ. ಬಟ್ ನೀವೇ ಕ್ವಶನ್ ಮಾಡ್ಕೊಳ್ಳಿ, ನಾನು ಇದೇ ಥರ ಲೈಫ್ನ ಲೀಡ್ ಮಾಡಬೇಕಾ ಅಥವಾ ಏನಾದ್ರು ಚೇಂಜ್ ಆಗಬೇಕಾ? ಚೇಂಜ್ ಆಗಬೇಕು ಅಂದರೆ ಯಾವ ಥರ ಚೇಂಜ್ ಆಗಬೇಕು? ಅದಕ್ಕೊಂದು 1% ಒಂದು ದಿನದಲ್ಲಿ ಏನಾದರೂ ಚೇಂಜ್ ಆಗಿ. ಬೆಳಗ್ಗೆ ನನಗೆ ಎದ್ದೇಳಕ್ಕೆ ಆಗ್ತಿಲ್ಲ ಅಂತ ನೀವು ನೆಗೆಟಿವ್ ಆಗೇ ಸೆಲ್ಫ್ ಟಾಕ್ನ ಮಾಡ್ಕೋತಾ ಇದ್ದರೆ ನಿಮ್ಮ ಕೈಲಾಗಲ್ಲ. ಇಲ್ಲ ನಾನು 6:30ಗೆ ಎದ್ದೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು 15 ನಿಮಿಷ ಟ್ರೈ ಮಾಡ್ತೀನಿ, ನನ್ನ ಕೈಲಾಗುತ್ತೆ ಅಂತ ಪಾಸಿಟಿವ್ ಆಗಿ ಮಾತಾಡಿ ನೋಡಿ, ಆಯಿತಾ? ಡೆಫಿನೆಟ್ಲಿ ನಿಮ್ಮ ಕೈಲಾಗುತ್ತೆ. ಆಮೇಲೆ ಅದರದ್ದು ನೆಸೆಸರಿ ಆ್ಯಕ್ಷನ್ಸ್ ಏನೇನು ತೊಗೋಬೇಕು ನೀವು ಸ್ವಲ್ಪ ತೊಗೊಳ್ಳಿ. ಸಂಜೆ ಬೇಗ ಮಲಗೋದು, ಬೇಗ ಕೆಲಸಗಳನ್ನ ಮುಗಿಸೋದು, ಆಮೇಲೆ ಸ್ಟ್ರಾಂಗ್ ಡಿಟರ್ಮಿನೇಷನ್ ಮತ್ತು ವಿಲ್ ಪವರ್ ಬೇಕು, ಆಯಿತಾ? ಸಿಂಪಲ್ ಅಂತೀವಿ ಬೆಳಗ್ಗೆ ಎದ್ದೇಳೋದು ಎಲ್ಲ ಸಿಂಪಲ್ಲು ಅಂತ, ಬಟ್ ಅಷ್ಟು ಸಿಂಪಲ್ ಇಲ್ಲ ಅದು, ಆಯಿತಾ? ನೀವು ಸ್ಟ್ರಾಂಗಾಗಿ ಅಂದ್ಕೊಂಡ್ರೆ ಬೆಳಗ್ಗೆ ಹೊತ್ತು ಬೇಗ ಎದ್ದೇಳಕ್ಕೆ ಸಾಧ್ಯ. ನೆಕ್ಸ್ಟ್ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ, ನಾನು ಎಲ್ಲಿ ಏನಾದ್ರು ಜಾಸ್ತಿ ಮಾತಾಡ್ತಾ ಇದ್ದೀನಾ, ನನ್ನಲ್ಲಿ ಏನಾದ್ರು ಚೇಂಜಸ್ ಇದೆಯಾ? ಇದು ನನ್ನ 2 ಹ್ಯಾಬಿಟ್ಗಳು. ಬಟ್ ನೀವು ನಿಮ್ಮ ಲೈಫ್ ಪ್ರಕಾರ ನೀವು ಅನಲೈಸ್ ಮಾಡಿಕೊಂಡ್ರೆ ನಿಮಗೂ ಒಂದು 2-3 ಸಿಗುತ್ತೆ. ನನ್ನಲ್ಲಿ ಏನೋ ಒಂದು ಚೇಂಜ್ ಆಗಿರೋದ್ರಿಂದ ನನ್ನ ಲೈಫ್ ಚೆನ್ನಾಗಾಗಿದೆ, ನನ್ನಲ್ಲಿ ಈ ಥರ ಹ್ಯಾಬಿಟ್ಸ್ ಇರೋದ್ರಿಂದ ನಾನು ಇಷ್ಟೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದೆ ಅಂತ. ಸೊ ಆ ಥರ ಪ್ರಾಬ್ಲಮ್ಸು, ಆ ಥರ ಏನಾದರೂ ಅನಿಸ್ದಾಗ ನೀವು ಚೇಂಜ್ ಮಾಡ್ಕೊಳ್ಳಿ. ಏನಾದರೂ ನಿಮ್ಮ ಹ್ಯಾಬಿಟ್ಸಿಂದ ನಿಮಗೆ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಬಂತು ಲೈಫಲ್ಲಿ ಅಂದಾಗ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗಿ. ಅದನ್ನು ಐಡೆಂಟಿಫೈ ಮಾಡೋದೇ ಇಂಪಾರ್ಟೆಂಟು. ನನಗೆ ಈ ಗುಣಗಳಿಂದ ನಾನು ತುಂಬ ಪಾಸಿಟಿವ್ ಆಗಿ ಚೇಂಜ್ ಆಗಿದ್ದೀನಿ, ಅದನ್ನು ಐಡೆಂಟಿಫೈ ಮಾಡೋದೇ ಇಂಪಾರ್ಟೆಂಟು. ಸೊ ಆ ರೀತಿ ನಮ್ಮ ಲೈಫ್ನ ಚಾನಲೈಸ್ ಮಾಡಿಕೊಂಡು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಡೈಲಿ ಬೇಸಿಸಲ್ಲೇ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರು ನಮಗೆ ವಯಸ್ಸಾಗ್ತಾ ಹೌದು ನಾವು ಇಂಪ್ರೂವ್ ಆಗ್ತಿದ್ದೀವಿ ಅಂತ ಒಂದು ಎವಿಡೆನ್ಸ್ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಈ ರೀತಿ ನನ್ನ ಡೈಲಿ ರೊಟೀನ್ ಆಗಿತ್ತು. ಬೆಳಗ್ಗೆ ಹೇಳಿದ್ನಲ್ಲ, ನನಗೆ ತಲೆಗೆ ಏನು ಬರುತ್ತೆ ಅಷ್ಟು ರಂಗೋಲಿನ ಹಾಕ್ತಾಯಿದ್ದೀನಿ. ಇದ್ರ ಬಗ್ಗೆ ಎಲ್ಲ ತಲೆ ಉಪಯೋಗಿಸೋಷ್ಟು ಟೈಮ್ ಇಲ್ಲ ಆ್ಯಕ್ಚುಲಿ. ಸೊ ಯಾವಾಗ ನನಗೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಟೈಮ್ ಸಿಗುತ್ತೆ ಆಗ ಥಿಂಕ್ ಮಾಡ್ಕೋತೀನಿ ಏನು ರಂಗೋಲಿ ಹಾಕೋದು ಅಂತ. ಬಟ್ ಈಗ ಹೇಳಿದ್ನಲ್ಲ ಸ್ವಲ್ಪ ಟೈಟ್ ಶೆಡ್ಯೂಲು, ಆಮೇಲೆ ಯಾವ್ದು ಈಸಿ ಆಗುತ್ತೆ ಆ ಥರ ರಂಗೋಲಿ, ಯಾವ್ದು ಈಸಿ ಆಗುತ್ತೆ ಆ ಥರ ಅಡುಗೆಗಳನ್ನ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ. ಇವತ್ತು ಮಸಾಲೆ ಹಿಟ್ಟು ಸ್ವಲ್ಪ ಮೂಲಂಗಿ ಬೇಳೆ ಸಾರು ಮಾಡಿದ್ದೆ. ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪೆಲ್ಲ ಆಡಿಸ್ಕೊಂಡು, ತರಕಾರಿ ಎಲ್ಲ ಕೂಗಿಸ್ಕೊಂಡೆಲ್ಲ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಹಸಿ ಮಸಾಲೆ ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು, ಇದು ನಮ್ಮ ಮನೇಲಿ ಎಲ್ಲರಿಗೂ ಹಿಟ್ಟು ಸಾರು ಅಂತ ಹೇಳ್ಬೋದು. ಬಿಸಿಯಾಗಿ ಮುದ್ದೆ ಮಾಡ್ಕೊಂಡು ಇದ್ರ ಜೊತೆ ತಿನ್ಕೊಂಡು ಹಪ್ಪಳ ಸಂಡಿಗೆ ಏನಾದರೂ ಸೈಡಲ್ಲಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತೇ ಥಿಂಕ್ ಮಾಡಿ ನೀವೇನು ಚೇಂಜ್ ಮಾಡ್ಕೋಬೇಕು, ಯಾವ ಚೇಂಜಸ್ಸಿಂದ ನಿಮಗೆ ಪಾಸಿಟಿವ್ ಇಂಪ್ಯಾಕ್ಟ್ ಬಂದಿದೆ ಅಂತ. ಸೊ ಆ ರೀತಿ
ಒಳ್ಳೆ ರೀತಿಯಲ್ಲಿ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್